ಇಷ್ಟೊಂದು ಜನ ಇದ್ರೂ ಕೂಡ ಕೇವಲ 1 ಅವರ್ಗೆ ತಾಯಿ ದರ್ಶನ ಮಾಡಿದ್ದೀವಿ. ಪ್ರತಿ ವರ್ಷವೂ ಕೂಡ ಆಷಾಢ ಮಾಸದಲ್ಲಿ ತಾಯಿ ದರ್ಶನ ಮಾಡೋಕ್ಕೆ ಹೋಗ್ತೀವಿ. ಅದೇ ರೀತಿ ಇವತ್ತು ಕೂಡ ಹೊರಟಿದ್ವಿ. ಭಾನುವಾರ ಆಗಿರೋದ್ರಿಂದ ತುಂಬ ಜನ ಇರ್ತಾರೆ. ಆಲ್ಮೋಸ್ಟ್ ಸಂಜೆ ಆಗೋಗುತ್ತೆ. ಎಷ್ಟೊತ್ತಾದರೂ ದರ್ಶನ ಮಾಡ್ಕೊಂಬರ್ಬೇಕು ಅನ್ನೋ ಪ್ಲ್ಯಾನ್ ಮಾತ್ರ ಇತ್ತು ನಮಗೆ. ತುಂಬ ಜನ ಹೇಳ್ತಾರೆ ಆಷಾಢ ಮಾಸದಲ್ಲಿ ಯಾಕೆ ತಾಯಿ ದರ್ಶನ ಮಾಡಬೇಕು, 365 ದಿನವೂ ಕೂಡ ತಾಯಿ ಗುಡಿಲೇ ಇರ್ತಾಳೆ ಅಂತ. ಆದರೆ ಆಷಾಢ ಮಾಸದಲ್ಲಿ ತುಂಬಾ ವಿಶೇಷವಾಗಿರುತ್ತೆ. ತಾಯಿಗೆ ನಾವು ಏನು ಅಂದ್ಕೊಂತೀವೋ ಅದೆಲ್ಲನೂ ಕೂಡ ಈಡೇರುತ್ತೆ ಅನ್ನೋ ನಂಬಿಕೆ ಇದೆ. ನನಗೂ ಕೂಡ ನನ್ನ ಮಗಳು ಹುಟ್ಟಿದಾಗ ತಾಯಿ ಚಾಮುಂಡೇಶ್ವರಿ ನೆನೆಸ್ಕೊಂಡಿದ್ದೆ. ಸ್ವಲ್ಪ ಕಷ್ಟ ಆಯಿತು. ತಾಯಿ ಆಶೀರ್ವಾದದಿಂದ ಎಲ್ಲನೂ ಕೂಡ ಸುಲಭವಾಗಿ ಆಯಿತು. ಆ ವರ್ಷದಿಂದನೂ ಕೂಡ ಪ್ರತಿ ವರ್ಷವೂ ಕೂಡ ನಾವು ತಾಯಿ ದರ್ಶನ ಮಾಡೋದಕ್ಕೆ ಅಂತ ಬರ್ತೀವಿ. ಮೊದಲನೇ ಸಲ ನಾವು ಬೆಟ್ಟಕ್ಕೆ ಬಸ್ಸಲ್ಲಿ ಬಂದಿದ್ದು. ಆಲ್ಮೋಸ್ಟ್ ಕಾರಲ್ಲೇ ಬರ್ತಿದ್ವಿ. ಬಟ್ ವೀಕೆಂಡಲ್ಲಿ ಕಾರೆಲ್ಲ ಅಲೋ ಇಲ್ಲ ಬೆಟ್ಟದ ಮೇಲೆ ಅಂದ್ಬಿಟ್ಟು ಬಸ್ಸಲ್ಲೇ ವ್ಯವಸ್ಥೆ ಮಾಡಿದ್ರು. ತುಂಬ ಚೆನ್ನಾಗಿ ವ್ಯವಸ್ಥೆ ಇತ್ತು. ನಾವು ಬಂದಾಗ ಇಷ್ಟೊಂದು ಜನ ನೋಡಿ ಇವತ್ತು ಎಷ್ಟೊತ್ತಾಗುತ್ತೋ ಅಂದ್ಕೊಂಡ್ವಿ. ಬಟ್ ದೇವಸ್ಥಾನ ಇನ್ನೂ ಓಪನ್ ಆಗಿರಲಿಲ್ಲ. ಹೊತ್ತು ವೆಯ್ಟ್ ಮಾಡಿದ್ವಿ. ಒಂದು 3/4 ಅವರ್ ಕಾದ್ವಿ ಅಂತ ಅನ್ಸುತ್ತೆ ಅಷ್ಟೇ. ಒಂದು ವಿಶೇಷ ಕೂಡ ಆಯಿತು. ದೇವಸ್ಥಾನ ಹತ್ರಕ್ಕೆ ಬರ್ತಿದ್ದಂಗೆ ಟಿಕೆಟ್ಗೆ VIP ಎಂಟ್ರಿ ಇರುತ್ತಲ್ಲ, ಅಲ್ಲೇ ಗೇಟ್ ಓಪನ್ ಮಾಡಿದ್ರು. ಈ ಬೇಗ ಹೋಗಿದ್ರಿಂದ ತುಂಬ ಚೆನ್ನಾಗಿ ನಿಧಾನಕ್ಕೆ ದರ್ಶನ ಆಯಿತು. ಕಾದಾಗ